ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಾ ಇದ್ದೇನೆ. ನಾನು 4 ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿದ್ದೇನೆ. ಹಾಗೂ ಒಂದು ಲೋಕಸಭಾ ಕ್ಷೇತ್ರದ ಉತ್ತರ ಕನ್ನಡದಲ್ಲೂ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದೇನೆ. ನಾವು 5 ಚುನಾವಣೆಯನ್ನು ಸ್ಪರ್ಧಿಸಿದಂಥವ್ರು. ನನ್ನ ಚಿರಪರಿಚಯ. ಮತ್ತು ಈಗ ಏನು ಭುಗಿಲೆದ್ದಿದೆ, ಏನು ರಾಜ್ಯ ವ್ಯಾಪ್ತಿಯಲ್ಲಿ ಏನು ದರ್ಶನ್ ಅವರ ಬಗ್ಗೆ ಅವರು ಕೊಲೆ ಮಾಡಿದ್ದಾರೆ, ಆ ಊಹಾಪೋಹಗಳು, ಆರೋಪ ಪ್ರತ್ಯಾರೋಪ ಈಗ ದಿನದಿಂದ ದಿನಕ್ಕೆ ಇದು ಅದ್ರ ಕಾವು ಏರ್ತಾನೇ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಹೇಳಿಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಅವರೇನು ಈಗಾಗಲೇ ಜನ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಮಾಧ್ಯಮದವರು ಅವರು ಮಾಡಿದ್ವಿ, ಈ ಥರ ಮಾಡಿದ್ದಾರೆ, ಇಲ್ಲಿ ಚುಚ್ಚಿದ್ದಾರೆ, ಅವ್ರು ಶಾಕ್ ಕೊಟ್ಟಿದ್ದಾರೆ, ಇಲ್ಲಿ ಶಾಕ್ ಕೊಟ್ಟಿದ್ದಾರೆ, ಅದೆಲ್ಲ ಊಹಾಪೋಹಕ್ಕೆ ಇದು ಮಾಡಬಾರ್ದು. ಮತ್ತೇನೆಂದರೆ ಜಾಮೀನು ಪ್ರಕ್ರಿಯೆ. ಈಗ ನೋಡಿ, ಪೊಲೀಸರು ದಾವೂದನ್ನ ಹಿಡ್ಕೊಂಬಂದಿರೋ ರೇಂಜಿನಲ್ಲಿ ಫೋರ್ಸ್ ಕೊಡ್ತಾ ಇದ್ದಾರೆ. ಮೊದಲು ದಾವೂದನ್ನ ಹಿಡ್ಕೊಂಬಂದು ಆದ ನಂತರ ಇದು ಮಾಡೋಣ. ಮತ್ತು ಕರ್ನಾಟಕ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ, ಆ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ, DYSP ಪೊಲೀಸರಿಗೆ ಕೊಂದಾಕಿದರು. ಅದು ಕೂಡ ಯಾವುದು ಕೂಲಂಕುಷವಾಗಿ ಇನ್ನೂವರೆಗೂ ಪರಿಶೀಲನೆ ಆಗಿ ಆರೋಪಿಗಳು ಸಿಕ್ಕಿಲ್ಲ. ಮತ್ತು DC ಅವರನ್ನೇ ಕೊಂದಾಕಿದಂತಹ ಒಂದು ಮರ್ಡರ್ ಆಗಿತ್ತು, ಅದರೂ ಕೂಡ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಆರೋಪಿಗಳು ಸಿಕ್ಕಿಲ್ಲ. ಮತ್ತೇನೆಂದರೆ, ಇವರು ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಪರೇಶ್ ಮೆಸ್ತಾ ಆರೋಪಿಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಇದೊಂದು ಮರ್ಡರ್ ಕೇಸ್ ಏನೋ ದೊಡ್ಡ ಮಟ್ಟದ ಟ್ರೆಂಡ್ ಮಾಡುವಂಥದ್ದು. ಮತ್ತೇನೆಂದರೆ, ಈ ಚಿತ್ರೋದ್ಯಮ ನೋಡಿ, ಅವ್ರ ರಾಜಕಾರಣಿಗಳು ಯಾವ ರೀತಿ ಅವರ ಒಗ್ಗಟ್ಟನ್ನು ಏನು ಬಿಟ್ಟುಕೊಡಲ್ಲ, ಅದೇ ರೀತಿ ಚಿತ್ರೋದ್ಯಮ ಕೂಡ ನಮ್ಮ ಏನು ಡಿ ಬಾಸ್ ಅಂತ ನಾವೇನು ಹೇಳ್ತೀವಿ, ಅವ್ರ ಪರ ನಿಲ್ಲಬೇಕು. ಯಾಕಂದರೆ ನಾನು ಕೂಡ ಅವ್ರ ಫಾಲೋವರ್ಸು. ಯಾಕಂದರೆ ನಾನು ಕೂಡ ಜೂನಿಯರ್ ಆರ್ಟಿಸ್ಟಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ದೀನಿ. ನಾವು ಪ್ರಭಾತ್ ಜೂನಿಯರ್ ಆರ್ಟಿಸ್ಟ್ ಅಂತ ಗಾಂಧಿನಗರದಲ್ಲಿದೆ, ಅಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಅಭಯ್ ನಾಯ್ಡು ಸ್ಟುಡಿಯೋದಲ್ಲಿ ಮಾಡಿದ್ದೀನಿ. ಅದು ಮುಕ್ತ ಸೀರಿಯಲ್ನಲ್ಲಿ ನಾವು PC ಪಾತ್ರ ಮಾಡಿದ್ದೀನಿ. ನಂತರ ಮನೆ ದೇವರು ಸೀರಿಯಲ್ನಲ್ಲಿ, ಮತ್ತು ನಮ್ಮ ಸರ್ಕಾರ ಪಿಕ್ಚರ್ಸ್ ಸಿನಿಮಾ ಅಂತ ಬಂದಿತ್ತು, ಅದರಲ್ಲೂ ಕೂಡ ಭಾಳಷ್ಟು ನಾವು ಸಿನಿಮಾಗಳಲ್ಲಿ ಸೀರಿಯಲ್ನಲ್ಲಿ ನಾವು ಜೂನಿಯರ್ ಆರ್ಟಿಸ್ಟ್ ಪಾತ್ರವನ್ನು ನಾನು ಮಾಡಿದ್ದೀನಿ. ನನಗೂ ಗುರುಗುಂಟೆ ಅಲ್ಲೇನು ಕಂಠೀರವ ಸ್ಟುಡಿಯೋ ಎಲ್ಲಿದೆ ಅಂದರೆ, ನಾವು ಮೆಜೆಸ್ಟಿಕ್ನಿಂದ ಗುರುಗುಂಟೆ ಪಾಳ್ಯದಲ್ಲಿ ರಾತ್ರಿ ನಡ್ಕೊಂಡು ಬರ್ತಾಯಿದ್ವಿ. ಯಾಕಂದರೆ ಅಲ್ಲಿಂದ ತುಮಕೂರು ರಸ್ತೆ ಆಗಿರುತ್ತೆ. ಅದು ತುಮಕೂರು ರಸ್ತೆಯಿಂದ ಅಲ್ಲಿ ಮೆಜೆಸ್ಟಿಕ್ನಲ್ಲಿ ನಾನು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಮಲ್ಕೊಳ್ತಾ ಇದ್ದೆ. ಅದು ನಮಗೇನಂದ್ರು ಬೆಂಗಳೂರೇನು ಹೊಸದಲ್ಲ, ನಮಗೇನು ಸಿನಿಮಾ ಕ್ಷೇತ್ರ ಏನು ಹೊಸದಲ್ಲ. ಅದಕ್ಕಾಗಿ ನಮಗೇನು ಈ ಒಂದು ಅವರಿಗೆ ಅಜಾಗರೂಕತೆಯಿಂದ ಈ ಒಂದು ಕೃತ್ಯ ಆಗಿದೆ, ಅದನ್ನು ನಾವು ಸರ್ಕಾರ ಅವರಿಗೆ ಆದಷ್ಟು ಬೇಗ ಜಾಮೀನು ಪ್ರಕ್ರಿಯೆ ಮಾಡಬೇಕು. ಯಾಕಂದರೆ ಅವರೇನು ಕೂಡ ಷರತ್ತುಬದ್ಧ, ಈಗ ಜಡ್ಜರಾಗಿರ್ಬೋದು, ಷರತ್ತುಬದ್ಧ ಜಾಮೀನನ್ನು ಅವ್ರಿಗೆ ಕೊಡಬೇಕು. ಈಗಾಗಲೇ ಅವರೇನು ಓಡೋಗುವಂಥದ್ದು, ಬಾಡಿ ವಾರೆಂಟ್ ಇಶ್ಯೂ ಮಾಡುವಂಥದ್ದಾಗಿರ್ಬೋದು, ಸರ್ಚ್ ವಾರೆಂಟ್ ಇಶ್ಯೂ ಮಾಡುವಂಥದ್ದಾಗಿರ್ಬೋದು, ದೇಶ ಬಿಟ್ಟು ಹೋಗಿರುವಂಥದ್ದು ಏನೂ ಮಾಡಿಲ್ಲ. ಅವರು ಕಾನೂನಿಗೆ ತಲೆಬಗ್ಗಿ ಅವರೇ ಶರಣಾಗತರಾಗಿದ್ದಾರೆ. ಒಂದು. ಎರಡನೇ ವಿಷಯ ಏನಾಗಿದೆ ಅಂದರೆ, ವಿದೇಶಕ್ಕೇನು ಓಡೋಗಲಿಲ್ಲ. ಅವ್ರು ಷರತ್ತುಬದ್ಧ ಜಾಮೀನಲ್ಲಿ ಪಾಸ್ಪೋರ್ಟು ಈಗ ಮಾಡ್ಬೋದು. ಅದನ್ನು ಮಾಡಿಕೊಂಡು ಅವ್ರಿಗೇನು ಇದು ಮಾಡಬೇಕು. ಈಗ ನಮ್ಮ ಚಾನಲ್ನವ್ರು ಏನು ಡಿಬೇಟ್ ಮಾಡ್ತಾಯಿದ್ದಾರೆ, ದಿನಕ್ಕೊಂದು ಡಿಬೇಟ್ ಮಾಡ್ತಾರೆ ಅವರು. ಅದು ಎಲ್ಲರಿಗೂ ನ್ಯಾಯವನ್ನು ಕೊಡಿಸಿದಾರಾ? ಇಲ್ಲ. ಅವ್ರು ಎಲ್ಲರಿಗೂ ನ್ಯಾಯವನ್ನು ಕೊಡಿಸ್ಲಿಲ್ಲ ಇನ್ನುವರೆಗೂ ಕೂಡ. ನಮ್ದು ಇಲ್ಲಿ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕಂತ ನಾವು ಹೋಗಿರ್ಕೊಂಡ್ರು ಕೂಡ ಅದ್ರ ಬಗ್ಗೆ ಒಂದು ಡಿಬೇಟ್ ಮಾಡೋಕ್ಕಾಗಲ್ಲ. ನಂತರ ನೋಡಿದ್ರೆ ಅವರೇನೋ ಅಜಿತಂತೆ, ಕತ್ತೆ ಬಲ, ಕುದುರೆ ಜುಟ್ಟು, ಇದೇ ಥರ ನಮಗೆ ಫಾಲೋವರ್ಸ್ಗೆ ಉಲ್ಟಾ ಮಾತಾಡ್ತಾನೆ. ಅದು ಅವರಿಗೆ ದರ್ಶನ್ ಫಾಲೋವರ್ಸ್ ಏನಿದ್ದಾರೆ, ಅವ್ರು ಮುಂದಿನ ದಿನದಲ್ಲಿ ತೋರಿಸ್ತಾರೆ. ಯಾಕಂದರೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ, ದುಷ್ಟರ ಕೂಟ ದೊಡ್ಡದೇ ಇರುತ್ತೆ, ಶಿಷ್ಟರ ಕೂಟ ಸಿಕ್ಕದೇ ಇರುತ್ತೆ. ಅದು ನೋಡ್ಕೊಂಡು ಮತ್ತು ಒಂದು ಹೆಣ್ಣಿಗೋಸ್ಕರ ಕುರುಕ್ಷೇತ್ರದಲ್ಲಿ ಯುದ್ಧನೇ ನಡೆದೋಗಿದೆ 15 ಅವರು ಆಕಸ್ಮಿಕವಾಗಿ ಆಗಿದೆ. ಅವರೇನು ರೇಣುಕಾ ಸ್ವಾಮಿ ಅಮ್ಮನವನು ಏನೋ ಬಾರ್ಡ್ರ್ ಕಾಯಕ್ಕೆ ಹೋಗ್ಬಿಟ್ಟು ಸತ್ತವನಲ್ಲ. ನಮ್ಮ ಸೈನಿಕರು ಸತ್ತರೆ ನಾವು ಚಿಂತನೆ ಮಾಡ್ಬೋದು, ರೈತರ ಸತ್ತರೆ ಚಿಂತನೆ ಮಾಡ್ಬೋದು. ಇದೊಂದು ಅಜಾಗರೂಕತೆಯಿಂದ ಆಗಿದೆ. ನಂತರ ಮತ್ತು ದಿನಗಳಲ್ಲಿ ನಾವು ಅವರಿಗೇನು ಹೆಂಡತಿ, ಅವರು ತಂದೆ ತಾಯಿರು ಏನಿದ್ದಾರೆ, ಅವರು ಹುಟ್ಟುವಂಥ ಮಗು ಏನಿದೆ, ಅವ್ರ ಬಗ್ಗೆ ಚಿಂತನೆ ಮಾಡಿಬಿಟ್ಟು ಅವರಿಗೇನು ಆಗೋ ಹೋಗುಗಳ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅದೇನೋ ಅಜಾಗರೂಕತೆಯಿಂದ ಆಗಿದೆ. ಆದರೆ ಜೀವಾವಧಿ ಶಿಕ್ಷೆ ಅಂತ ವಿಧಿಸಿದರೂ ಕೂಡ ನಾವು ರಾಷ್ಟ್ರಪತಿಯ ಮೊರೆಯನ್ನು ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಅವರಿಗೂ ಕೂಡ ಒಂದು ಕ್ಷಮೆ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಸೊ ಅವರು ಅದೇ ಕಸುಬನ್ನು ಮಾಡಿಕೊಂಡ್ರೆ ನಾವು ಮುಂದಿನ ದಿನದಲ್ಲಿ ಬೆಂಬಲ ಮಾಡಲ್ಲ. ಇದು ಒಂದು ಸಾರಿ ಚಿತ್ರೋದ್ಯಮ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ಒಂದು ಬೆಂಬಲವನ್ನು ಇದು ಮಾಡಬೇಕು. ಯಾಕಂದರೆ ನಮ್ಮ ಚಿತ್ರೋದ್ಯಮಕ್ಕೆ ಅವ್ರ ಕೊಡುಗೆ ಅಪಾರ ಇದೆ. ಯಾಕಂದರೆ ಅವರು ಎಲ್ಲ ಸಿನಿಮಾಗಳಿಂದ ಅವರು ಡೈರೆಕ್ಟರ್ ದುಡ್ಡು ಮಾಡ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಆದರೆ ನಮಗೇನು ವೈಯಕ್ತಿಕ ಅವ್ರ ಕಡೆಯಿಂದ ಲಾಭ ಆಗಿಲ್ಲ, ನಾವು ಅವ್ರನ್ನ ಹೆಚ್ಚಾಗಿ ಭೇಟಿಯಾಗಿಲ್ಲ. ನಾನು
ಚಿಕ್ಕವನಿದ್ದಾಗಿಂದ ಅವ್ರು ಮಹಾಭಾರತ ಸಿನಿಮಾ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಕರಿಯಾ ಆಗಿರ್ಬೋದು, ದಾಸ ಆಗಿರ್ಬೋದು, ಇನ್ನು 10 ಹಲವು ಸಿನಿಮಾಗಳನ್ನು ನಾವು ವೀಕ್ಷಿಸಿದ್ದೇನೆ. ಅವ್ರ ಫಾಲೋವರ್ಸ್ ನಾವು. ಆದ್ರೇನು ಅವ್ರಿಗೆ ಕಷ್ಟ ಬಂದಂದಾಗ ನಾವೇನೋ ಬಿಟ್ಟು ಕೊಡೋದಿಲ್ಲ. ಅವ್ರ ಕಡೆಯಿಂದ ನಾನು ವೈಯಕ್ತಿಕವಾಗಿ ಏನೋ ಲಾಭಕ್ಕೆ ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೇನು ಇದೊಂದು ತೇಜೋವಧೆ ಮಾಡುವಂಥ ಕೆಲಸ ನಿಲ್ಲಬೇಕು. ಯಾಕಂದರೆ ಅವರು ಪಾಪ ಚಿತ್ರೋದ್ಯಮದಲ್ಲಿ ಮತ್ತು ದುಡಿದಿದ್ದಾರೆ. ಮತ್ತು ಅವ್ರಿಗೆ ಮುಂದಿನ ದಿನದಲ್ಲಿ ಅವ್ರು ಇದೇ ಥರ ನಡೆದ್ರೆ ಅವ್ರು ಸೆಲ್ಫಿಶ್ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ತಾವಾಯಿತು, ತನ್ನ ಕೆಲಸ ಆಯಿತು, ಮತ್ತು ಯಾರಿಗೂ ಹೆಲ್ಪ್ ಮಾಡುವಂಥದ್ದು ಮುಂದಿನ ದಿನದಲ್ಲಿ ವಾಡಿಕೆ ಆಗೋದಿಲ್ಲ. ಅದನ್ನು ನಿಲ್ಲಿಸ್ಬೇಕು. ಮತ್ತೇನೆಂದರೆ ಚಿತ್ರ ಮಾಧ್ಯಮದವರು ಕೂಡ ಅವರ ಒಗ್ಗಟ್ಟನ್ನು ಅವ್ರು ಬಿಟ್ಕೊಡ್ಬಾರ್ದು. ಯಾಕಂದರೆ ಈಗ ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಮತ್ತು ಅವರು ಸರ್ಕಾರ ಏನಿದೆ ಇಷ್ಟು ದಿನ ಫಾರೆಸ್ಟ್ ಮಿನಿಸ್ಟರ್ ಮರ್ಡರ್ ಆಗಿರ್ಬೋದು, ಎಲ್ಲ ಅವ್ರದ್ದು ಎಲ್ಲ ಮರ್ಡ್ರ್ಗಳನ್ನು ಅವ್ರ ಆರೋಪಗಳನ್ನ ಹಿಡ್ಕೊಂಬಂದ್ಬಿಟ್ಟು ಇಲ್ಲ ಬನ್ನಿ, ನಂತರ ಬೇಕಾದ್ರೆ ಡಿಬೇಟಿಗೆ ಕೊಡುವ, ನಾವು ನೀವು ಬೇಕಾದರೆ ಯಾವ ರೀತಿ ಇಲ್ಲಿ ಇದು ಮಾಡಬೇಕಂತ. ಅದು ಬಿಟ್ಕೊಂಡು ಅವರು ಕಾನೂನಲ್ಲಿ ಸರೆಂಡರ್ ಆದರೆ ಶಿಕ್ಷೆ ಕಡಿಮೆ ಆಗ್ತದೆ ಅಂತ ಹೇಳಿಬಿಟ್ಟು ಅವ್ರು ಸರೆಂಡರ್ ಆಗಿದ್ದಾರೆ. ಆದರೆ ಶಿಕ್ಷೆ ಕಡಿಮೆ ಆಗೋ ಸೈಲಿ ಇಲ್ಲಿ ಜಾಮೀನೇ ಆಗ್ತಾಯಿಲ್ಲ ಅವ್ರು ಸರಿಯಾಗಿ. ಇದು ನೋಡಿಬಿಟ್ರೆ ಅವ್ರಿಗೇನಾಗ್ತದೆ ಅಂದರೆ ಒಂದು ಬಾರಿ 24 ಗಂಟೆಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟಿಗೆ ಪ್ರೊಡ್ಯೂಸ್ ಆದ ನಂತರ ಅವರು ಜಾಮೀನು ಕೊಟ್ಟಾದ ನಂತರ ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಿಬಿಟ್ರೆ ಅವರಿಗೆ ವಿಚಾರಣೆಗಳು ನಡೆಸ್ಬೋದು. ಅದು ಅವ್ರ ಹೇರಿಂಗ್ ನಡೀತಾ ಇರ್ತದೆ. ಅವ್ರ ಸಾಕ್ಷಿ ತಂದು ಒದಗಿಸೋದು, ಅವರಿಗೆ ಪ್ರತ್ಯಾರೋಪಗಳು ಇದ್ದೇ ಇರ್ತದೆ. ಅವ್ರ ನಂತರ ದಿನದಲ್ಲಿ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಅದು ಸಾಮಾನ್ಯ ಪ್ರಕ್ರಿಯೆ ಕಾನೂನಿನಲ್ಲಿ ಅವ್ರು ನೋಡ್ಬೋದು. ಅದನ್ನು ಬಿಟ್ಕೊಂಡು ಹೀಗೆ ಒಂದೇ ಸರಿ ಎಲ್ಲ ಅದರ ಥರ ಮಾಡಿಬಿಟ್ಟು ಅವನಿಗೆ 6 ತಿಂಗಳಾದರೂ ಏನು ಜಾಮೀನು ಆಗೋದಿಲ್ಲ, ಅವನು ಇಲ್ಲಿ ಚುಚ್ಚಿದ, ಇಲ್ಲಿ ಶಾಕ್ ಕೊಟ್ಟಿದ ಅನ್ನುವಂಥದ್ದು ಏನು ಹಬ್ಸ್ತಾ ಇದ್ದಾರೆ. ಮತ್ತು ಇಂಥವ್ರು ಏನು ಕೆಲವೊಂದು ಮಾಧ್ಯಮದವ್ರು ಇದ್ದಾರೆ, ಬೇಕಾಬಿಟ್ಟು ಮಾತಾಡೋರಿಗೆ